ಸಾಹೇಬ್ರ ಮೊಬೈಲ್ ಬಿಡ್ರಲ್ಲ, ಮೊಬೈಲ್ ಬಿಡ್ರಿ ಒಂದು ಸ್ವಲ್ಪ ನಮ್ಮ ಜೊತೆ ಮಾತಾಡ್ರಿ. ಹಾಂ, ನಿಮಗೆ ರೆಸ್ಪೆಕ್ಟಿಂದ ಮಾತಾಡೋದು ಕಲಿಸಿಲ್ಲ ಯಾರು? ನಿಮಗೆ ರೆಸ್ಪೆಕ್ಟಿಂದ ಮಾತಾಡೋದು ಕಲಿಸಿಲ್ಲ ಯಾರು? ನಾ ಏನು ಮಾಡವಪ್ಪ, ನೀ ಏನು ಮಾಡವಪ್ಪ, ಕ್ವಶನ್ಲೇ ಮಾತಾಡ್ತೀರಿ ನೀವು. ಮಾತಾಡಿದ್ದು ನನ್ನ ಕಡೆ ಪ್ರೂಫ್ ಐತಿ, ತೋರಿಸ್ಲಿ ನಿಮ್ಗೆ. ಈ ಹಳ್ಳಿಗಳಿಂದ ಭಾಳಷ್ಟು ರೈತರು ಬಂದಿರ್ತಾರೆ, ಅವ್ರಿವರು ಬಂದಿರ್ತಾರೆ, ಅವ್ರಿಗೆಲ್ಲ ಓದು ಬರಹ ಬರೋದಿಲ್ಲ, ಅನ್ಎಜುಕೇಟೆಡ್ ಜನ ತುಂಬ ಜನ ಬಂದಿರ್ತಾರೆ. ಸೊ ಅವ್ರ ಜೊತೆ ಹೆಂಗೆ ವರ್ತನೆ ಮಾಡಬೇಕು ಅನ್ನುವಂತಹ ಒಂದು ಸೌಜನ್ಯನೂ ಕೂಡ ಇವ್ರಿಗಿಲ್ಲ ಅಂತಂದಾಗ ಏನು ಮಾಡೋಕ್ಕಾಗತ್ತೆ? ಇಲ್ಲಿ ಒಮ್ಮೆ ಮೇಡಮ್ ಅಲ್ಲಿ ನೋಡಿ ತಗೊಳ್ರಿ, ಭಾಳ ಆದತ್ತಲ್ಲ ಇಲ್ಲಿ 5,000 ಮತ್ತೆ ಸಿಸರಿಂಗ್ 5,000. ನಮಸ್ಕಾರ ವೀಕ್ಷಕರೇ, ಪರ್ವ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಿ ಆಸ್ಪತ್ರೆಗಳ ಒಂದಿಷ್ಟು ರಿಯಾಲಿಟಿ ಚೆಕ್ಕನ್ನು ಕಳೆದ ಒಂದಿಷ್ಟು ದಿನಗಳಿಂದ ನಾವು ಮಾಡ್ತಾನೆ ಬಂದಿದ್ದೀವಿ. ಜಮಖಂಡಿ ಆಯಿತು, ಮುಧೋಳ ಆಯಿತು, ರಬಕವಿ ಬನಹಟ್ಟಿ ಆಯಿತು, ಕಡೆಗೆ ರಬಕವಿ ಬನಹಟ್ಟಿ ಕ್ಷೇತ್ರಕ್ಕೆ ಬರುವಂತಹ ಮಹಲಿಂಗಪುರ ಸರ್ಕಾರಿ ಆಸ್ಪತ್ರೆ ಮುಂದುಗಡೆ ಇದ್ದೀವಿ. ಎಲ್ಲಿಲ್ಲದ ಭ್ರಷ್ಟಾಚಾರ ಇಲ್ಲಿಯೂ ಕೂಡ ಮುಂದುವರೆದಿದೆ. ನೀವು ಒಂದು ತಿಳ್ಕೊಳ್ಳಿ, ಇದೇನು ಫಸ್ಟು ಅಲ್ಲ, ಇದು ಸೆಕೆಂಡು ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾನೇ ಇದೆ. ಅಷ್ಟಕ್ಕೂ ಜೊತೆಗೆ ಇಲ್ಲಿರುವಂತಹ ಒಂದಿಷ್ಟು ಕೆಲಸ ಮಾಡುವಂಥವ್ರ ಮಾತುಗಳು ಎಷ್ಟು ಉಡಾಫಿಯಿಂದ ಮಾತಾಡ್ತಾರೆ ಅಂತಂದರೆ, ಯಾರೇ ಒಬ್ಬರು ಪೇಷಂಟ್ ಬಂದಾಗ, ನಾನು ನಿಮಗೆ ಅದನ್ನು ವಿಡಿಯೋ ಕೂಡ ತೋರಿಸ್ತೀನಿ, ಯಾರೇ ಒಬ್ಬರು ಪೇಷಂಟ್ ಬಂದಾಗ ನಿಮಗೆ ಅವ್ರ ಜೊತೆ ಹೆಂಗೆ ವರ್ತನೆ ಮಾಡಬೇಕು ಅನ್ನುವಂತಹ ಕಿಂಚಿತ್ ಸೆನ್ಸು ಇವ್ರಿಗಿಲ್ಲ. ಯಾರೇ ಒಬ್ಬರು ಬಂದಿದ್ದಾರೆ ಅಂತಂದರೆ ಮೊಬೈಲಲ್ಲಿ ಬ್ಯುಸಿ ಆಗೋದು, ಅದು ಕತೆ ಇದು ಕತೆ ಅಂತ ಉಡಾಫೆ ಉತ್ತರಗಳನ್ನು ಕೊಡೋದ್ರೊಂದಿಗೆ ಮಹಲಿಂಗಪುರದ ಸರ್ಕಾರಿ ಆಸ್ಪತ್ರೆ ಮತ್ತಷ್ಟು ಸುದ್ದಿ ಆಗ್ತಾ ಇರುವಂಥದ್ದು. ಜೊತೆಗೆ ಭ್ರಷ್ಟಾಚಾರ ಅಂತ ಹೇಳಿದೆ ನಾನು. ನೋಡಿ ಕ್ಲಿಯರ್, ಯಾರೋ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬರ್ತಿದ್ದಾರೆ ಅಂತಂದಾಗ ಶ್ರೀಮಂತರು ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಬಂದರೆ ಬಡವರೇ ಬರಬೇಕು, ಶ್ರೀಮಂತರು ಯಾರೂ ಬರೋಕ್ಕಾಗಲ್ಲ. ಬಡವ್ರು ಯಾಕೆ ಬರಬೇಕು? ನೋಡಿ, ಅವ್ರ ಹತ್ರ ದುಡ್ಡಿರೋದಿಲ್ಲ, ಆರ್ಥಿಕವಾಗಿ ಅವರು ಸಬಲರು ಇರೋದಿಲ್ಲ. ಹಾಗಾಗಿ ಉಚಿತವಾಗಿ ನಮಗೆ ಟ್ರೀಟ್ಮೆಂಟ್ ಸಿಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಶ್ರೀಮಂತರು ಯಾರೂ ಬರೋದಿಲ್ಲ ರೀ, ದುಡ್ಡು ಯಾರ ಹತ್ರ ಇಲ್ಲ, ನಮಗಾಗೋದಿಲ್ಲಪ್ಪ ಅನ್ನುವಂಥವ್ರಿಗೆ ಸರ್ಕಾರ ಈ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದು. ಮತ್ತು ಇಲ್ಲಿ ಬಂದ ಮೇಲೇನು ದುಡ್ಡು ತಗೊಳ್ಳೋದೇ ಆಯಿತು ಅಂದರೆ ಸರ್ಕಾರಿ ಆಸ್ಪತ್ರೆ ಏನಕ್ಕೆ ಬೇಕು ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಇಲ್ಲಿ ಒಂದೇನೆಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಿಷ್ಟು ಕೆಲಸಗಾರರು, ಡಾಕ್ಟರ್ಸ್ಗಳು, ನರ್ಸ್ಗಳು, ಇವರಿಗೆ ಒಂದಿಷ್ಟು ದುರಹಂಕಾರಗಳಂತೂ ಇದೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಒಬ್ಬ ಪೇಷಂಟ್ ಬಂದು, ಯಾಕಂದರೆ ಈ ಹಳ್ಳಿಗಳಿಂದ ಭಾಳಷ್ಟು ರೈತರು ಬಂದಿರ್ತಾರೆ, ಅವ್ರಿವರು ಬಂದಿರ್ತಾರೆ, ಅವ್ರಿಗೆಲ್ಲ ಓದು ಬರಹ ಬರೋದಿಲ್ಲ, ಅನ್ಎಜುಕೇಟೆಡ್ ಜನ ತುಂಬ ಜನ ಬಂದಿರ್ತಾರೆ. ಸೊ ಅವ್ರ ಜೊತೆ ಹೆಂಗೆ ವರ್ತನೆ ಮಾಡಬೇಕು ಅನ್ನುವಂತಹ ಒಂದು ಸೌಜನ್ಯನೂ ಕೂಡ ಇವ್ರಿಗಿಲ್ಲ ಅಂತಂದಾಗ ಏನು ಮಾಡೋಕ್ಕಾಗತ್ತೆ? ಇದಷ್ಟೇ ಅಲ್ಲ, ನಾವು ಹೇಳಿದ್ವಿ ರಿಯಾಲಿಟಿ ಚೆಕ್ ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಈಗ ನೋಡಿ ಹೆರಿಗೆ ಏನು ಪ್ರೆಗ್ನೆಂಟ್ ಒಂದು ಹೆರಿಗೆ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಈ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅದೇ ಥರ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಾಪ ಬಡವರು ಏನೋ ಒಂದು ಹೆರಿಗೆ ಆಗುತ್ತೆ, ನಮಗೆ ಉಚಿತವಾಗಿ ಆಗುತ್ತೆ ಅನ್ನುವಂಥ ಕನಸನ್ನು ಇಟ್ಕೊಂಡು ಬಂದಿರ್ತಾರೆ. ಯಾವಾಗ ಡೆಲಿವರಿ ಆಗುತ್ತೋ ಆವಾಗ ಇವರು ಮೊದಲು ಬೇಡಿಕೆಯನ್ನು ಇಡ್ತಾರೆ. ಅಂದರೆ ಪ್ರೆಸೆಂಟ್ ಏನು ಮಹಲಿಂಗಪುರದ ಸರ್ಕಾರಿ ಆಸ್ಪತ್ರೆ ಇದೆ, ಇಲ್ಲಿ 5,000 ದುಡ್ಡು ತಗೊಳ್ತಿದ್ದಾರೆ. ಅಂದರೆ ನೀವು ನಂಬಬೇಕು. ಏನು ರಬಕವಿ ಬನಹಟ್ಟಿ ತಾಲೂಕಿನ ಸನ್ಮಾನ್ಯ ಶಾಸಕರು ಆಗಿರುವಂತಹ ಶ್ರೀಯುತ ಸಿದ್ದು ಸವದಿ ಅವರು ದಯವಿಟ್ಟು ಈ ಸುದ್ದಿಯನ್ನು ನೋಡಬೇಕು ನೀವು. ನಾವೀಗಾಗಲೇ ರಬಕವಿ ಬನಹಟ್ಟಿದು ಕೂಡ ನಿಮಗೆ ರಿಯಾಲಿಟಿ ಚೆಕ್ಕಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಪಾಪ ಬಡ ಮಹಿಳೆ ಎಷ್ಟೊಂದು ಒದ್ದಾಡ್ಕೊಂಡು ಹೇಳಿದ್ದು ಅಂದರೆ, ನೋಡ್ರಿ ಸರ, ನಮ್ಮ ಕಡೆ ರೊಕ್ಕಿಲ್ಲ, ಇವತ್ತು ನಾವು 3,000 ರೂಪಾಯಿ ಸಾಲ ಮಾಡ್ಕೊಂಡು ತೊಗೊಂಬಂದು ಕೊಡಾಕತ್ತೇನ್ರಿ ಅಂತೇಳಿ ಕಣ್ಣೀರು ಹಾಕ್ಕೊಂಡು ಹೇಳಿದ್ಲು, ದುಡ್ಡು ತೆಗೆದು ಹೇಳಿದ್ಲು. ಈ ದವಾಖಾನೆ ಒಳಗಡೆ ಇನ್ಫ್ಲೂಯೆನ್ಸ್ ನಡೆಯುತ್ತೆ. ನೀವೇನಾದರೂ ರಾಜಕೀಯ ಮಟ್ಟದಲ್ಲಿ ಯಾರಾದರೂ ನಿಮ್ಮನ್ನು ಗುರುತಿಸೋರಿದ್ದರೆ, ಮುಖಂಡರಿದ್ದರೆ, ನಿಮಗೆ ಬಂದು ಫ್ರೀಯಾಗಿ ಮಾಡಿಕೊಡ್ತಾರೆ.
ಇಲ್ಲ ಅಂತಂದರೆ ಬಡವ್ರು ಯಾರಾದರೂ ಬಂದರೆ 3,000 ರೂಪಾಯಿ ಕೊಡಲೇಬೇಕು, 5,000 ರೂಪಾಯಿ ದುಡ್ಡು ಕೊಡಲೇಬೇಕು. 5,000 ರೂಪಾಯಿ ಯಾರು ಕೊಟ್ಟಿದ್ದಾರೆ ಏನಿಲ್ಲ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನು ಇನ್ಕ್ಲೂಡಿಂಗ್ ಸಾಕ್ಷಿ ಸಮೇತವಾಗಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈ ಸಿಜರಿಂಗ್ ಆಯ್ತು ನಾವು ಅವ್ರು ಮೊನ್ನೆ ಚೆಕ್ ಮಾಡ್ಸಕ್ಕೆ ಹೋದಾಗ ಸಿಜರಿಂಗ್ ಆಗ್ಬೋದು ಅಂತ ಅನ್ನಾಗ್ತಾರತ್ತ ಅಂಜಿಗೆ ಹೇಳಿದ್ರು. ಇಲ್ಲಿ ಒಮ್ಮೆ ಮೇಡಮ್ ತಂದು ತೋರಿಸಿರತ್ತೆ ಬಡವರು ಇರ್ತಾರೆ ಅದಕ್ಕೆ ಅಲ್ಲಿ ನೋಡಿ ತಗೊಳ್ರಿ ಭಾಳ ಏನ್ ಆದತ್ತಲ್ಲ ಇಲ್ಲಿ ಮೇಡಮ್ ತಂದು ತೋರಿಸಿರತ್ತೀರಿ ಇಲ್ಲಿ 5,000 ಐತ್ರಿ ಮತ್ತೆ ಸಿಜರಿಂಗ್ 5,000 5,000 ತಗೋತಾರೆ. ಹ್ಞೂ ರೀ ಹ್ಯಾಂಗೆ ಟ್ರೀಟ್ಮೆಂಟ್ ಚಲೋ ಕೊಡ್ತಾರೆ? ಹಾಂ ಚಲೋ ಬರ್ತಾರೆ. ಈಗ ಅವ್ರು ಮೇಡಮ್ ಯಾರಿದ್ರಿ ಮೊನ್ನೆ ನಮ್ಮ ಸಿಜರಿಂಗ್ ಟೈಮ್ ಬಂದಿರಿ ಮೇಡಮ್. ಹಾಂ ಟ್ರೀಟ್ಮೆಂಟ್ ಚಲೋ ಐತಿ. ನಾವು ಹೌದು ನಾವು ಪೇಷಂಟ್ ಐತೆ ಕಂಟಿನ್ಯೂ ರೀತಿಗಳನ್ನ ತೋರಿಸಿರಿ ನಾವು. ಹೌದು ರೀ. ಅಲ್ಲೇ ಹೋಯ್ತೇನ್ರಿ ನಾ ಮತ್ತೆಲ್ಲ ಈಗ ಚಲೋ ಐತಿ. ಹಾಗೆ ನಮ್ಮದು ಪೇಷಂಟ್ ಒಬ್ಬರು ಬರಾಕ್ತಾರೆ, ನಾವು ಬಡವ್ರದವ್ರು ಏನೂ ಗೊತ್ತಿಲ್ಲ. ಅವ್ರು ಬಂದು ಇಲ್ಲಿ ರೆಡಿಮೇಡ್ ನಾವು ಬಾಗಲಕೋಟೆ ಹೋಗ್ಬಿಡೋದು. ಅದಕ್ಕೆ ಇಲ್ಲಿ ಹೆಂಗೈತಿ ಏನೆಲ್ಲ ಗೊತ್ತಿಲ್ಲ. ಚಲೋ ಸಿಜರಿಂಗ್ ಏನೋ 5,000 ರೂಪಾಯಿನ ತಗೋತಾರೆ. ಹೇಳಿ ಕೊಟ್ಟಿವಿ ಅಂದ್ರೆ ಅದಷ್ಟಾದ್ರೆ ಆಯ್ತು. 5,000 ರೂಪಾಯಿ 5,000 ರೂಪಾಯಿ ಅಷ್ಟೇ. ಇಲ್ಲಿ ಅವ್ರ ಕೇರ್ ಕೊಟ್ಟು ನಡೀತಾರೆ. ಏನು ಡಾಕ್ಟರ್ ಇಸ್ಕೊತಾರೆ? ಡಾಕ್ಟರ್ ಸುತ್ತಾರೆ ಅದನ್ನ ಹಂಗಾಗಿ ಇಲ್ಲಿ ಈಗೇನಿಲ್ಲ. ಈಗೇನು ಕೊಟ್ಟರೆ ಆಮೇಲೆ ಸಿಜರಿಂಗ್ ಟೈಮ್ ಸೇರ್ತಾನೆ. ಅಂದರೆ ಇಂಥ ಆಸ್ಪತ್ರೆಗಳ ವಿರುದ್ಧ ಕ್ರಮ ಯಾವಾಗ ಎಂಬ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರಿಸದ ಜಿಲ್ಲಾಡಳಿತ ಮಾನ್ಯ DHO ಅವರೇ, ಬಡವರಿಗೆ ನ್ಯಾಯ ಕೊಡಬೇಕಾದ ನೀವು ಸುಮ್ಮನೆ ಕುಳಿತರೆ ಮುಂದೊಂದು ದಿನ ಬಹುದೊಡ್ಡ ಬೆಲೆ ತೆರಬೇಕಾಗುವುದು. ಜೊತೆಗೆ ಈ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಬೆಡ್ಗಳು ಹರಿದು ಹೋಗಿರುವ ಈ ಚಿತ್ರಗಳನ್ನು ನೋಡಿ ಎಷ್ಟು ಅಸ್ತವ್ಯಸ್ತವಾಗಿದೆ ಅಂತ. ಇದಕ್ಕೆಲ್ಲ ಅಂತ್ಯ ಯಾವಾಗ ಎಂದು ಪರ್ವ ವಾಹಿನಿ ಕೂಡ ನಿರೀಕ್ಷೆ ಮಾಡುತ್ತಿದೆ. ಕ್ಯಾಮರಾಮನ್ ಸತೀಶ್ ಸನ್ನಕ್ಕಿ ಜೊತೆ ಪರ್ವ ನ್ಯೂಸ್ ಸಂಪಾದಕೀಯ ಸುದ್ದಿ ಮಹಲಿಂಗಪುರ.